ನಾವು ಕೂಡ ಈ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ವಿದೇಶದಿಂದ ಹಣ ತಗೊಂಡು ಮತ್ತು ಕೆಲವು ಮತಾಂಧ ಶಕ್ತಿಗಳು ಯಾರು ಕನ್ವರ್ಟ್ ಮಾಡಬೇಕು ಹಿಂದೂಗಳನ್ನು ಅಂತ ಹೊರಟಿದ್ದಾರೋ ಅವರೆಲ್ಲರೂ ಕೂಡ ಈ ಧರ್ಮಸ್ಥಳಕ್ಕೆ ಇರುವಂಥ ಪವಿತ್ರತೆಯನ್ನು ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಣ ತಗೊಂಡು ಮಾಡಿದ್ದಾರೆ. ಅದಕ್ಕೆ ಈ ನಗರ ನಕ್ಸಲರು ಕೂಡ ಬೆಂಬಲ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು SIT ರಚನೆ ಮಾಡಬೇಕು ಅಂತ ನಮ್ಮ ಆಗ್ರಹ ಇತ್ತು. ಮಾಡಿದ್ದಾರೆ. ಈಗ ರಿಪೋರ್ಟು ಕೊಟ್ಟಿದ್ದಾರೆ, ಕೋರ್ಟ್ ಕೊಟ್ಟಿದ್ದಾರೆ. ಇನ್ನೂ ವರದಿ ಆಚೆ ಬಂದಿಲ್ಲ. ಅವತ್ತು ಸಿದ್ದರಾಮಯ್ಯನವರು ಈ ಧರ್ಮಸ್ಥಳಕ್ಕೆ ಒಂದು ರೀತಿ ಅಪಚಾರ ಮಾಡಬೇಕು ಅಂತಲೇ ಅವರು ಇದನ್ನೆಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದು. ಇಲ್ಲಾಂದ್ರೆ ಅವತ್ತು ನಾವು ಕೂಡ ಈ ಧರ್ಮಸ್ಥಳದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ. ವಿದೇಶದಿಂದ ಹಣ ತಗೊಂಡು ಮತ್ತು ಕೆಲವು ಮತಾಂಧ ಶಕ್ತಿಗಳು ಯಾರು ಕನ್ವರ್ಟ್ ಮಾಡಬೇಕು ಹಿಂದೂಗಳನ್ನು ಅಂತ ಹೊರಟಿದ್ದಾರೋ ಅವರೆಲ್ಲರೂ ಕೂಡ ಈ ಧರ್ಮಸ್ಥಳಕ್ಕೆ ಇರುವಂಥ ಪವಿತ್ರತೆಯನ್ನು ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಣ ತಗೊಂಡು ಮಾಡಿದ್ದಾರೆ. ಅದಕ್ಕೆ ಈ ನಗರ ನಕ್ಸಲರು ಕೂಡ ಬೆಂಬಲ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು SIT ರಚನೆ ಮಾಡಬೇಕು ಅಂತ ನಮ್ಮ ಆಗ್ರಹ ಇತ್ತು. ಮಾಡಿದ್ದಾರೆ. ಈಗ ರಿಪೋರ್ಟು ಕೊಟ್ಟಿದ್ದಾರೆ, ಕೋರ್ಟ್ ಕೊಟ್ಟಿದ್ದಾರೆ. ಇನ್ನೂ ವರದಿ ಆಚೆ ಬಂದಿಲ್ಲ. ಅವತ್ತು ಸಿದ್ದರಾಮಯ್ಯನವರು ಈ ಧರ್ಮಸ್ಥಳಕ್ಕೆ ಒಂದು ರೀತಿ ಅಪಚಾರ ಮಾಡಬೇಕು ಅಂತಲೇ ಅವರು ಇದನ್ನೆಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದು. ಇಲ್ಲಾಂದ್ರೆ ಅವತ್ತು ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಸ್ನೇಹಿತರೆ, ಸಾಲು ಸಾಲು ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SITಯು ಬೆಳ್ತಂಗಡಿ ನ್ಯಾಯಾಲಯಕ್ಕೆ 7,005 ಪುಟಗಳ ವರದಿಯನ್ನ ನೀಡಿದೆ. ಈ ವರದಿಯ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ R ಅಶೋಕ್ ಅವರು ಒಂದಿಷ್ಟು ಹೇಳಿಕೆಯನ್ನ ಮಾಧ್ಯಮಗಳಲ್ಲಿ ನೀಡಿದ್ದಾರೆ. ಆ ಹೇಳಿಕೆಗಳು ಏನು ಅಂತಂದ್ರೆ, ವಿದೇಶದಿಂದ ಫಂಡ್ ಬಂದಿದೆ, ವಿದೇಶಿಗರ ಕೈ ಜೋಡಿಸಿದ್ದಾರೆ, ಹಾಗಾಗಿ ಇವರು ಹಿಂದೂಗಳನ್ನ ಕ್ರೈಸ್ತ ಮತಾಂತರ ಮಾಡಲಿಕ್ಕೆ ಇವರು ವಿದೇಶಿಗರ ಜೊತೆ ಕೈ ಜೋಡಿಸಿ ಇವರು ಷಡ್ಯಂತ್ರವನ್ನ ರೂಪಿಸಿದ್ದಾರೆ, ಧರ್ಮಸ್ಥಳಕ್ಕೆ ಅಪಪ್ರಚಾರವನ್ನ ಮಾಡಲಿಕ್ಕೆ ಇವರು ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಬೇಕು ಅಂತಾನೆ ಇದ್ರು, ಹಾಗಾಗಿ ಅವರು ಕೂಡ ಇದರಲ್ಲಿ ಅಪಪ್ರಚಾರವನ್ನ ಮಾಡಿದ್ದಾರೆ ಎನ್ನುವಂತಹ ಮಾತುಗಳನ್ನ ತಾವುಗಳು ವಿರೋಧ ಪಕ್ಷದ ನಾಯಕರಾಗಿ ನೀವು ಆ ಮಾತುಗಳನ್ನ ಆಡ್ತೀರಿ. ಆದ್ರೆ ನಾನು ಇಲ್ಲಿ ಹೇಳಲಿಕ್ಕೆ ಏನ್ ಬಯಸ್ತೀನಿ ಅಂತಂದ್ರೆ, ತಾವು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಿಮ್ಮ ರಾಜಕಾರಣಕ್ಕೆ ಹಿಂದೂಗಳನ್ನ ಮತ್ತು ಹಿಂದೂ ಧರ್ಮವನ್ನ ಬಳಸಿಕೊಳ್ಳಬೇಡಿ ಎನ್ನುವಂತಹ ಮಾತನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದ್ರೆ, ನಿಮಕ್ಕಿನ್ನ ದೊಡ್ಡ ಹಿಂದೂಗಳು ನಾವು. ಯಾಕೆಂತಂದ್ರೆ ಅಲ್ಲಿ ಆಗಿರ್ತಕ್ಕಂತಹ ಹೆಣ್ಣು ಮಕ್ಕಳ ರಕ್ಷಣೆಗೆ ಮತ್ತು ಸುರಕ್ಷತೆಗೆ ನಾವುಗಳು ಹೋರಾಡ್ತಾ ಇದ್ದೀವಿ. ಇವತ್ತು ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮುರೋಡಿ ಅವರಾಗಿರ್ಬೋದು, ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಮತ್ತು ಯೂಟ್ಯೂಬರ್ಸ್ಗಳಾಗಿರ್ಬೋದು ಸತ್ಯದ ನ್ಯಾಯದ ಪರವಾಗಿ ಇವತ್ತು ನಿಂತ್ಕೊಂಡು ಒಂದಿಷ್ಟು ವರದಿಯನ್ನ ಮಾಡ್ತಾ ಇದ್ದಾರೆ. ಇವತ್ತು ತನಿಖೆ ಆಗಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾವು ಧರ್ಮಸ್ಥಳದ ಪರವಾಗಿ ಇರ್ತಕ್ಕಂತಹದ್ದು, ನೀವು ಧರ್ಮಸ್ಥಳದ ಪರನ ಅಥವಾ ವಿರೋಧ ಅಂತ ಬಂದ್ರೆ ಧರ್ಮಸ್ಥಳದ ಪರವಾಗಿ ಇರ್ತಕ್ಕಂತಹದ್ದು. ಆದ್ರೆ ಅಲ್ಲಿ ಆಗಿರ್ತಕ್ಕಂತಹ ಕೃತ್ಯಗಳ ಮೇಲೆ ತನಿಖೆ ಆಗ್ಲಿ ಅಂತ ಹೇಳಿದ್ವಿ ವಿನಃ ಇವತ್ತಿನವರೆಗೂ ಕೂಡ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಅಂತ ಹೇಳಿ ಎಲ್ಲಿಯೂ ಕೂಡ ನಾವು ಮಾಡಿಲ್ಲ ಮತ್ತು ಮಾಡೋದು ಇಲ್ಲ. ನಾವು ಧರ್ಮಸ್ಥಳದ ಪರವಾಗಿದ್ದೇವೆ. ಮಂಜುನಾಥ ನಮ್ಮದು, ಅಣ್ಣಪ್ಪ ನಮ್ಮದು ಅನ್ನುವಂತಹ ಒಂದು ದೃಷ್ಟಿಯಿಂದ ಮಂಜುನಾಥ ಅಣ್ಣಪ್ಪನೇ ಸ್ವತಃ ನಮ್ಮನ್ನು ಕಳಿಸಿದ್ದಾನೆ. ಹಾಗಾಗಿ ನಾವು ಇದು ಒಂದು ಪ್ರಕರಣಕ್ಕೆ ತನಿಖೆ ಆಗಬೇಕು ಅಂತ ಹೇಳಿ ಕೇಳ್ತಾ ಇದ್ದೇವೆ ಹೊರತು ನಿಮ್ಮ ಹಾಗೆ SIT ರಚನೆ ಆದಾಗ ಕಾರುಗಳಲ್ಲಿ ಧರ್ಮಯುದ್ಧ ಅಂತ ಮಾಡ್ತೀವಿ, ಧರ್ಮಯಾತ್ರೆ ಅಂತ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಬಂದು ಯಾರು ಬೊಬ್ಬೆ ಹೊಡಿಲಿಲ್ಲ. SIT ರಚನೆ ಆಗ್ಲಿಕ್ಕೆ ಬಿಡಬೇಕಾಗಿತ್ತು ತಾವುಗಳು. ಅಲ್ಲಿ ಆಗಿದೇನೋ ಇಲ್ವಾ, ಆಗಿಲ್ಲ ಅಂತಂದ್ರೆ ಈಗ ನಾವಲ್ಲ ಅಂತಂದ್ಮೇಲೆ ನಾವಲ್ಲ ಅಂತ ಹೇಳಿ ಬಂದು ಹೇಳ್ಬೋದಲ್ವಾ. ಹಂಗಿದ್ಮೇಲೆ ಯಾಕೆ ಅಲ್ಲಿ SIT ತನಿಖೆ ಆಗಬಾರ್ದು ಅಂತ ಹೇಳಿ ಹೋಗಿ ಅಲ್ಲಿ ಭಾಷಣ ಮಾಡಿದಿರ್ತಾವು. ಧರ್ಮಯಾತ್ರೆ ಮಾಡೋದಾದ್ರೆ ಧರ್ಮಯಾತ್ರೆ ಮಾಡಬೇಕಾಗಿತ್ತು. ಅಲ್ಲಿ ಹೋಗಿ ಧರ್ಮಯಾತ್ರೆಯ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಅಲ್ಲಿ ಹೋಗಿ ನೀವು ಮಾಡಿದಾದ್ರೂ ಏನು SIT ತನಿಖೆ ರಾಂಗ್ ಆಗಿದೆ, ಈ ರೀತಿಯಾದಂತಹ ಮಾತುಗಳನ್ನ ಎಲ್ಲ ಮಾತಾಡಿದ್ರಿ. ನೀವು ಹಿಂದೂಗಳ ವಿರುದ್ಧ ಷಡ್ಯಂತ್ರ ಅಂತ ಹೇಳಿ ಮಾತಾಡಿದ್ರಿ. SIT ದುರುದ್ದೇಶ ಪೂರ್ವಕವಾಗಿ ಇದು SIT ತನಿಖೆ ಆಗಬಾರದು ಅಂತ ಹೇಳಿ ಮಾತಾಡಿದ್ರಿ. ಆದ್ರೆ ತನಿಖೆ ಆಗ್ಲಿ, ಸತ್ಯ ಹೊರಬರ್ಲಿ ಅಂತ ಹೇಳಿ ತಾವುಗಳು ಯಾರು ಮಾತಾಡ್ಲಿಲ್ಲ. ಈಗ 98 ಪ್ರಾಪರ್ಟಿಗಳನ್ನ SIT ನ್ಯಾಯಾಲಯಕ್ಕೆ ಕೊಟ್ಟಿದೆ. 98 ಮೆಟೀರಿಯಲ್ ಎವಿಡೆನ್ಸ್ ಅಂತ ಹೇಳಿ ಕರೀತಾರೆ. ಮೆಟೀರಿಯಲ್ ಎವಿಡೆನ್ಸ್ ಅಂದ್ರೆ ಮೂಳೆಗಳು ಮತ್ತು ಹಾರ್ಡ್ ಡಿಸ್ಕ್ ಮತ್ತು 7,005 ಪುಟಗಳು, ಇನ್ನಿತರೆ ಮೆಟೀರಿಯಲ್ ಎವಿಡೆನ್ಸ್ ಅಂದ್ರೆ ಅಲ್ಲಿ ಮಣ್ಣಾಗಿರ್ಬಹುದು ಅಥವಾ ಮೂಳೆಗಳಾಗಿರ್ಬಹುದು, ಇನ್ನಿತರೆ ವಸ್ತುಗಳು ಸೇರಿದಂತೆ
98 ಪ್ರಾಪರ್ಟಿಗಳನ್ನ SITಯು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರ್ತಕ್ಕಂತಹ ಮೂಳೆಗಳು ಮತ್ತು ಬುರುಡೆಗಳು ಏನಿದ್ದಾವೆ ಅದು ಹಿಂಸಾತ್ಮಕವಾಗಿ ಕೂಡಿವೆ ಎನ್ನುವಂತಹದ್ದು ಕೂಡ BLR ಪೋಸ್ಟ್ ವರದಿ ಮಾಡಿದೆ. ಹಿಂಸೆಯಿಂದ ಕೂಡಿದೆ ಎನ್ನುವಂತಹದ್ದು. ಹಾಗಾದ್ರೆ ಅದನ್ನು ಕೊಂದವರು ಯಾರು? ಆ ಮೇಲೆ ಬಂಗ್ಲೆಗುಡ್ಡ ಪ್ರದೇಶ ಏನಿದೆ ಅದು ಅಪರಾಧಿಕ ಕೃತ್ಯ ಅಂತಾನೂ ಕೂಡ SIT ವರದಿ ಮಾಡಿದೆ. ಹಾಗಾದ್ರೆ ಅಲ್ಲಿ ಆ ಅಪರಾಧಿಕ ಕೃತ್ಯದ ಸ್ಥಳದಲ್ಲಿ ಅಲ್ಲಿ ಹೋಗಿ ಯಾರು ಆ ಮೂಳೆಗಳನ್ನ ಎಸ್ತರು, ಅಲ್ಲಿ ಯಾರು ಕೊಂದ್ರು ಅನ್ನುವಂಥದ್ದು ಬೇಕಲ್ವಾ? ಅದನ್ನು ನಾವು ಕೇಳ್ತಾ ಇದ್ವಿ. ಅಲ್ಲಿ ನೂರಾರು ಹೆಣ್ಣು ಮಕ್ಕಳ ಜೀವನ ಇದೆ. ಹಾಗಾಗಿ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನುವಂತಹ ಕಾರಣಕ್ಕೆ ಒಂದು ಮಹಿಳೆಯರ ಸುರಕ್ಷತೆಗೋಸ್ಕರಾಗಿನ ಅಲ್ಲಿ ಇರ್ತಕ್ಕಂಥವ್ರು ಹೋರಾಟ ಮಾಡ್ತಾ ಇರತಕ್ಕಂಥದ್ದು. ಇವತ್ತು ನನಗೆ ಆಗ್ಬೇಕು ನಿಮಗೆ ಆಗ್ಬೇಕು ಅನ್ನುವಂತಹ ಕಾಲದಲ್ಲಿ ಗಿರೀಶ್ ಮಠಣ್ಣ ಅವರು ಡೆಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ಸೌಜನ್ಯ ವರದಿ ಏನಾಯ್ತು ಅಂತ ಹೇಳಿ ಮಾಡ್ತಾರೆ. ಇವರೇನು ರಾಜ್ಯಾಧ್ಯಕ್ಷರು BY ವಿಜಯೇಂದ್ರ ಅವರು ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತೇಳಿ ಸೌಜನ್ಯ ಮನೆಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವುಗಳು ಅದನ್ನ ವೆಚ್ಚವನ್ನ ಭರಿಸ್ತೀವಿ, ವಕೀಲರ ವೆಚ್ಚವನ್ನ ಭರಿಸ್ತೀವಿ ಅಂತ ಹೇಳಿದ್ರಲ್ಲ. ನಿಮ್ಮದೇ CBI ಮತ್ತು ರಾಜ್ಯ ಸರ್ಕಾರ CID ಮತ್ತು CBI ಏನ್ ಹೇಳಿದೆ ಗೊತ್ತೇನ್ರಿ? ಮರುತನಿಖೆ ಆಗಬಾರದು ಅಂತ ಹೇಳಿದೆ. ಮರುತನಿಖೆ ಆಗೋಕೆ ಏನಂತ ಅಫಿಡವಿಟ್ ಕೊಟ್ಟಿದೆ ಗೊತ್ತಾ? ಇಲ್ಲಿ ಸಿಬ್ಬಂದಿ ಕೊರತೆ ಇದೆ ಮತ್ತು ಯಾವುದು ಹಣದ ಅಭಾವ ಅಂತ ಹೇಳಿ ಕೊಟ್ಟಿದೆ. ನಾವೇ ಹಾಕ್ತಿವಿ 100-500 ರೂಪಾಯಿ ಹಾಕ್ತಿವಿ, 100 ತನಿಖೆ ಮಾಡುವಷ್ಟು ಹಣ ಹಾಕ್ತಿವಿ. ಬುಲೆಟ್ ಪ್ರೂಫ್ ಕಾರಲ್ಲಿ ಓಡಾಡ್ತಾರೆ. ಮರು ತನಿಖೆ ಆಗ್ಲಿಕ್ಕೆ ಹಣದ ಕೊರತೆ ಅಂತೆ, ಸಿಬ್ಬಂದಿಯ ಕೊರತೆ ಮತ್ತು ಬಜೆಟ್ ಕೊರತೆ. ಇಂತಹ ಒಬ್ಬ ಹೆಣ್ಣು ಮಗಳ ಮೇಲಾದಂತಹ ಅಮಾನವೀಯ ಕೃತ್ಯದ ಮರು ತನಿಖೆ ಮಾಡ್ರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅದೇ ಸುಪ್ರೀಂ ಕೋರ್ಟ್ ಅಲ್ಲಿ CBI ಮತ್ತು CID ಸಿಬ್ಬಂದಿಯ ಕೊರತೆ ಮತ್ತು ಬಜೆಟ್ ಕೊರತೆ ಅಂತ ಹೇಳಿ ಹಾಕಿದೆ. ನಿಮ್ಮ ಜನ್ಮಕ್ಕಿಷ್ಟು. ಇದು ನಡೆದಿರ್ತಕ್ಕಂಥದ್ದು. ಇನ್ನೇನು ವಿಧಾನಸಭೆಯಲ್ಲಿ ಏನು ಸದನದಲ್ಲಿ ಬೊಬ್ಬರ ಹೊಡೆದ್ರಲ್ವಾ, ವಿದೇಶಿ ಫಂಡ್ ಬಂತು, ಫಾರಿನ್ ಫಂಡ್ ಬಂತು, ದುಬೈಯಿಂದ ಬಂತು ಅಂತ ಹೇಳಿದ್ರಲ್ಲ ಮೊದಲು. ಆಮೇಲೆ ಕ್ರಿಶ್ಚಿಯನ್ ಫಂಡ್ ಬಂತು ಅಂತ ಹೇಳಿದ್ರಿ. ದುಬೈ ಫಂಡು, ಕ್ರಿಶ್ಚಿಯನ್ ಫಂಡು, ತಮಿಳಿಯನ್ಸ್ ಫಂಡು, ಇನ್ನೊಂದು ಫಂಡು, ಬೇರೆ ಬೇರೆ ಫಂಡ್ ಎಲ್ಲ ಬಂತು ಅಂತ ಹೇಳಿದ್ರಲ್ವಾ. ಫಾರಿನ್ ಫಂಡು ಅಮೆರಿಕದಿಂದ ಏನಾದ್ರು ಬಂತ ಫಂಡು? ಬಂದಿದೆ ನೋಡಿ. ಅಲ್ಲಿ SIT ಹೋಗಿ ಎಲ್ಲಾ ವಿರೋಧ ಪಕ್ಷದ ನಾಯಕರುಗಳು ಮತ್ತು ಕೆಲವೊಬ್ರು ಕಾಂಗ್ರೆಸ್ನವರು ಕೂಡ ಮಾತಾಡಿದ್ದಾರೆ, JDSನವರು ಮಾತಾಡಿದ್ದಾರೆ, 3 ಪಕ್ಷಗಳು ಕೂಡ ಮಾತಾಡಿದ್ದಾರೆ. ಎಲ್ಲರೂ ಕೂಡ ಬನ್ನಿ, ಯಾರ್ಯಾರು ವಿದೇಶಿ ಫಂಡು ಅಂತೇಳಿ 3 ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯಾರ್ಯಾರೆಲ್ಲ ವಿದೇಶಿ ಫಂಡ್ ಬಂದಿದೆ ಇದು ಷಡ್ಯಂತ್ರ ಅಂತ ಹೇಳಿದಿರಲ್ವಾ, ತಾವುಗಳು 3 ಪಕ್ಷದವ್ರು ಬನ್ನಿ. ಅಲ್ಲಿ SIT ತಗೊಂಡು ಹೋಗ್ತಾ ಇದೆ ಮೆಟೀರಿಯಲ್ ಎವಿಡೆನ್ಸ್ ನ. ಅದನ್ನು ಓಪನ್ ಮಾಡಿ ಅದರಲ್ಲಿ ದುಬೈ ಫಂಡ್ ಯಾವುದು, ಫಾರಿನ್ ಫಂಡ್ ಯಾವುದು, ಕ್ರಿಶ್ಚಿಯನ್ ಫಂಡ್ ಯಾವುದು ಅಂತೇಳಿ ತೋರಿಸಿ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಇರ್ತಕ್ಕಂಥದ್ದು ಮೆಟೀರಿಯಲ್ ಎವಿಡೆನ್ಸ್. 7,005 ಪುಟಗಳು. 7,005 ಪುಟಗಳಲ್ಲಿ ಏನು ಹೋರಾಟಗಾರರ ಬಗ್ಗೆನೂ ಕೂಡ ಬರೆದಿರ್ತಾರೆ, ಬಿಟ್ಟಿರಲ್ಲ. ಯಾಕಂತಂದ್ರೆ ಚಿನ್ನಯನ್ನ ಏನ್ ಮಾಡಿದೆ, ಹೆದರಿಸಿದರೋ ಬೆದರಿಸಿದರೋ ಏನೋ ಇನ್ನೊಂದೋ ಮತ್ತೊಂದೋ ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಆದ್ರೆ ಅವ್ರ ಬಗ್ಗೆನೂ ಬರೆದಿರ್ತಾರೆ. ಆದ್ರೆ 3,923 ಪುಟಗಳು ಅದರ ಬಗ್ಗೆ ಬರೆದ್ರೆ 3,082 ಪುಟಗಳು ತನಿಖೆಯ ಬಗ್ಗೆ ಬರೆದಿದ್ದಾರೆ. ಏನು ಚಿನ್ನಯ್ಯ ಏನು ಹೇಳಿದ್ದ, ಅಲ್ಲಿ 10-12 ವರ್ಷದ ಹುಡುಗಿಯ ಬಟ್ಟೆ ಇತ್ತು, ಅಂದ್ರೆ ಸ್ಕೂಲ್ ಬಟ್ಟೆ ಇತ್ತು ಮತ್ತು ಐಡೆಂಟಿ ಕಾರ್ಡ್ ಇತ್ತು, ಅವರ ವಿಳಾಸ ಎಲ್ಲ ಇತ್ತು ಅಂತ ಹೇಳಿದ್ರಲ್ಲ, ಅದರ ತನಿಖೆ ಕೂಡ ಮಾಡ್ತಾ ಇದೆ. ಆತ ಹೇಳಿದ್ದು ಸುಳ್ಳಾದ್ರೆ ಆ ಒಂದು ಪ್ರಕರಣ 1510 ಪ್ರಕರಣದಲ್ಲಿ ವಿಶೇಷವಾಗಿ 4 ಪ್ರಕರಣಗಳನ್ನು ತೆಗೆದುಕೊಂಡಿದೆ. ಆ 4 ಪ್ರಕರಣಗಳಲ್ಲಿ ಚಿನ್ನಯ್ಯ ಹೇಳಿದಂತಹ 4 ಪ್ರಕರಣಗಳನ್ನು ತೆಗೆದುಕೊಂಡಿದೆ. ಚಿನ್ನಯ್ಯ ಹೇಳಿದ್ದನ್ನೇ ತೆಗೆದುಕೊಂಡಿರೋದು, ಬೇರೆ ಯಾವುದನ್ನು ತೆಗೆದುಕೊಂಡಿಲ್ಲ. ಚಿನ್ನಯ್ಯ ಹೇಳಿದಂತಹ 10-12 ವರ್ಷದ ಹುಡುಗಿ ಏನಿದ್ದಾಳಲ್ಲ, ಆ ಹುಡುಗಿಯ ಪ್ರಕರಣ ಮತ್ತು ಆಸಿಡ್ ಪ್ರಕರಣ ಅದನ್ನು ಕೂಡ ಚಿನ್ನಯ್ಯನೇ ಹೇಳಿದ್ದು. ವಿಡಿಯೋದಲ್ಲಿದೆ. ವಿಡಿಯೋ ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾನೆ ಅದು ಕೂಡ ಆಸಿಡ್ ದಾಳಿ ಪ್ರಕರಣ. ಅದು ಕೂಡ ಏನು ಮಂಗಳೂರು ನಂದಿ ಬೆಟ್ಟ ಗುಡ್ಡದಲ್ಲಿ ಗುತ್ತಿಗೆದಾರರ ಮುಖಾಂತರ ಉಗಿಯಲಾಯಿತು ಅಂತ ಹೇಳಿದ್ರಲ್ಲ, ಆ ಪ್ರಕರಣ ಕೂಡ ತೆಗೆದುಕೊಂಡಿದೆ. ಇನ್ನೊಂದು ರೂಮ್ ಅಂದ್ರೆ ಲಾಡ್ಜ್ನಲ್ಲಿ ಏನು ಮಹಿಳೆಗೆ ಬಟ್ಟೆ ತುರುಕಿ ಏನು ಹತ್ಯೆ ಮಾಡಲಾಯಿತು ಎನ್ನುವಂತಹ ಪ್ರಕರಣ ಅದನ್ನು ಕೂಡ ತೆಗೆದುಕೊಂಡಿದೆ. ಹಾಗಾಗಿ ನೀವು ಯಾರೆಲ್ಲ ಸದನದಲ್ಲಿ ಬೊಬ್ಬೆ ಹೊಡೆದ್ರಲ್ವಾ, ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರಾಗಿರ್ಬೋದು ಮತ್ತು ಸುರೇಶ್ ಕುಮಾರ್ ಅವರಾಗಿರ್ಬೋದು ಮತ್ತು ಏನು ಚಕ್ರವರ್ತಿ ಸೂಲಿಬೆಲೆ ಆಗಿರ್ಬೋದು, ಏನು ಪವರ್ TV ರಾಕೇಶ್ ಶೆಟ್ಟಿ, ಬ್ಲಾಕ್ ಮೇಲರ್ ರಾಕೇಶ್ ಶೆಟ್ಟಿ ಆಗಿರ್ಬೋದು, ಇನ್ನು ಇವು ಮೊನ್ನೆ ಯತ್ನಾಳ್ ಕೂಡ ಅವರು ಮಾತಾಡಿದ್ರು. ಇದು ಕೂಡ ಇದು ಷಡ್ಯಂತ್ರ, ಯಾರು ನಗರನ ಇದು ಹಿಂದೂ ಕ್ರಿಶ್ಚಿಯನ್ ಕನ್ವರ್ಟ್ ಮಾಡ್ತಕ್ಕಂಥವ್ರು ಇವರು ಅಂತ ಹೇಳಿ ಅವರು ಕೂಡ ಮಾತಾಡಿದ್ರು. ಅದಲ್ಲದೆ ಏನು ವಸಂತ್ ಗಿಳಿಯಾರ್, ಎಂಜಲ್ ಗಿರಾಕಿ ವಸಂತ್ ಗಿಳಿಯಾರ್ ಆಗಿರ್ಬೋದು, ಕೀರ್ತಿ ಆಗಿರಬಹುದು, ತದನಂತರವಾಗಿ ಏನು BY ವಿಜಯೇಂದ್ರ ಅವರಾಗಿರ್ಬೋದು, ಅಲ್ಲದೇನೆ
ಇನ್ನುಳಿದಂತೆ ಇಟಿಸಿ ಅನೇಕರು ಏನು ವಿದೇಶಿ ಫಂಡ್ ಷಡ್ಯಂತ್ರ ಅಂತ ಹೇಳಿದ್ರಲ್ವಾ, 120 ಗಂಟೆಗಳ ಕಾಲ 100 ಗಂಟೆಗಳು ಅಧಿಕ ಕಾಲ ತನಿಖೆ ಮಾಡಿದ್ದಾರೆ. ವಿದೇಶಿ ಫಂಡ್ ಅಂದಾಕ್ಷಣ ಅವರ ಮೊಬೈಲ್ಗಳನ್ನ ರಿಟ್ರೈವ್ ಮಾಡಿದ್ದಾರೆ, ಎಲ್ಲದೂ ಮಾಡಿದ್ದಾರೆ. ಅವರನ್ನ 100 ಗಂಟೆಗಳ ಅಧಿಕ ಕಾಲ ಅವರನ್ನ ವಿಚಾರಣೆ ಮಾಡಿದ್ದಾರೆ. ಎಲ್ಲಿಯೂ ಕೂಡ ವಿದೇಶದಿಂದ 1 ರೂಪಾಯಿ ಕೂಡ ಫಾರಿನ್ ಫಂಡ್ ಬಂದಿಲ್ಲ. ಇವರೇ ಹಾಕಿರ್ತಕ್ಕಂಥದ್ದು ಚಿನ್ನಯ್ಯನ ಫ್ಯಾಮಿಲಿಗೆ ಏನು 5,000 ಏನು ಹಾಕಿದ್ದಾರೆ. ಈ ಕಷ್ಟ ಇದೆ, ನನಗೆ ಹಾಸ್ಪಿಟ್ಲಲ್ಲಿ ಇದ್ದೀವಿ ಅಂತೇಳಿ ಅವ್ರು ಫೋನ್ ಮಾಡಿದಾಗ 5,000 ಏನೋ ಇವ್ರ ಅಕೌಂಟಿಂದ ಹಾಕಿರ್ತಕ್ಕಂಥದ್ದು. ಅದು ಬಿಟ್ರೆ ಇನ್ನು ಬೇರೆ ಯಾವ ಸಿಕ್ಕಿಲ್ಲ. ಆದ್ರೆ ವಿದೇಶದಿಂದ ಫಂಡ್ ಅಂತೂ ಯಾವ 1 ರೂಪಾಯಿ ಕೂಡ ಸಿಕ್ಕಿಲ್ಲ. ನಿಮ್ಮದೇ ಕೇಂದ್ರ ಸರ್ಕಾರದಲ್ಲಿ 13 ವರ್ಷ ಆಯಿತು ಇದ್ದಾರಲ್ವಾ, ಅಮಿತ್ ಶಾ ಇದ್ದಾರೆ, ವಿಶ್ವಗುರು ಇದ್ದಾರೆ, ನಂತರದಲ್ಲಿ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಇದ್ದಾರೆ. ನೀವೆಲ್ಲ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು. ವಿದೇಶಿ ಫಂಡ್ ಬಂತಂದ್ರೆ ಅದು ಗೊತ್ತಿರ್ಲಾರ್ದಂಗೆ ಬರಲ್ರಿ, ಅದು ಗೊತ್ತಾಗ್ಬಿಡುತ್ತೆ, ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ವಿದೇಶಿ ಫಂಡ್ ಬಂದ್ರೆ ಅದೇನು ಬಹಳಷ್ಟು ಸಮಯ ಹಿಡಿಯೋದಿಲ್ಲ. ಯಾಕೆ ಸುಳ್ಳು ಮಾತಾಡ್ತೀರಾ? ಯಾಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರಾ ತಾವುಗಳು? ನಿಮ್ಮ ರಾಜಕಾರಣಿಗಳಿಗೆ, ನಿಮ್ಮ ರಾಜಕೀಯಕ್ಕೆ ಹಿಂದೂಗಳನ್ನ ಮತ್ತು ಹಿಂದೂ ಧರ್ಮವನ್ನ ಯಾಕ್ರಿ ಬಳಸ್ಕೊಳ್ತಾ ಇದ್ದೀರಾ? ನಿಜವಾಗ್ಲೂ ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗ್ತಕ್ಕಂಥದ್ದು ನಿಮ್ಮಂತವರಿಂದ ಆಗ್ತಾ ಇರತಕ್ಕಂಥದ್ದು. ಅಲ್ಲಿ ಮೆಟೀರಿಯಲ್ ಎವಿಡೆನ್ಸ್ ಇದೆ, 7,005 ಫೋಟೋಗಳ ವರದಿ ಇದೆ. ಆಯ್ತು, ಈಗ ನಿಮ್ಮ ಪ್ರಕಾರ ಷಡ್ಯಂತ್ರ ಅಂದ್ರೆ ಏನು? ಈಗ ಷಡ್ಯಂತ್ರ ಅಂತಂದ್ರೆ ಈಗ ಬುರುಡೆ ಏನಿದೆ ಅಲ್ವಾ, ಅದು ಫೈಬರ್ ಆಗಿದ್ರೆ ಅದು ಗೊತ್ತಾಗ್ಬಿಡುತ್ತೆ ಆಲ್ರೆಡಿ ಎಸ್ಟೇಟ್ ಅವರಿಗೆ ಯಾವ ಬುರುಡೆ ತಂದು ಕೊಟ್ಟಿದ್ದಾರೆ ಅಂತೇಳಿ. ನೀವು ಫೈಬರ್ ಬುರುಡೆಯನ್ನ ತಂದು ಕೊಟ್ಟಿದ್ರೆ ಅದು ಷಡ್ಯಂತ್ರ ಆಗ್ತಾ ಇತ್ತು. ಅಥವಾ ಲ್ಯಾಬಿಂದ ಏನಾದ್ರೂ ಬುರುಡೆ ತಂದಿದ್ರೆ ಅದು ಷಡ್ಯಂತ್ರ ಆಗ್ತಾ ಇತ್ತು. ಅಥವಾ ಸ್ಮಶಾನದಿಂದ ಯೂರಿಯಾ ಹೋಗ್ಬಿಟ್ಟು ಅಗದ್ಕೊಂಬ ಬಂದ್ಬಿಟ್ಟು ಅದನ್ನ ತಂದಿದ್ರೆ ಅದು ಷಡ್ಯಂತ್ರ ಆಗ್ತಾ ಇತ್ತು. ಅವ್ಯಾವ ಕೂಡ ಅಲ್ಲ. ಇವರು ತಂದಿರ್ತಕ್ಕಂಥದ್ದು ಅಲ್ಲಿಗೆ ಇರ್ತಕ್ಕಂತಹ ಬುರುಡೆಯನ್ನ ಮೆಟೀರಿಯಲ್ ಎವಿಡೆನ್ಸ್ ಅಂತ ಹೇಳಿ ಕರೀತಾರೆ. ಅದನ್ನ ಮೆಟೀರಿಯಲ್ ಎವಿಡೆನ್ಸ್ ಅದನ್ನ ಕೊಟ್ಟಿದ್ದಾರೆ. ಅದರ ಮಣ್ಣನ್ನು ಕೂಡ ಕೊಟ್ಟಿದ್ದಾರೆ. ಈ SIT ಕೂಡ ತನಿಖೆ ಮಾಡಿದೆ. ಆ ಮಣ್ಣು ಕೂಡ ಸ್ಯಾಂಪಲ್ ಅನ್ನ ತನಿಖೆ ಮಾಡಿದೆ. ಅದು ಬಂಗ್ಲೆಗುಡ್ಡೆ ಪ್ರದೇಶದ್ದೋ ಅಥವಾ ಅಲ್ಲಿಯ ಸ್ಥಳದ್ದೋ ಅಥವಾ ಧರ್ಮಸ್ಥಳ ಪ್ರದೇಶದ್ದೋ ಅಥವಾ ಇನ್ಯಾವುದು ಹೊರ ರಾಜ್ಯದ್ದೋ ಅಂತೇಳಿ ಅದು ಕೂಡ ಎಲ್ಲವನ್ನ ತನಿಖೆ ಮಾಡಿದೆ. ಹಂಗಾಗಿ ಸುಮ್ನೆ ಬುರುಡೆಯನ್ನ ಕೊಟ್ಟಿಲ್ಲ. ಅದು ನಿಜವಾದಂತಹ ನೊಂದಂತಹ ಬುರುಡೆ ಆಗಿರ್ಬೋದು ಅಥವಾ ಸತ್ಯದ ಬುರುಡೆ ಆಗಿರ್ಬೋದು ಅಥವಾ ಇನ್ಯಾವುದೇ ಬುರುಡೆ ಆಗಿರ್ಬೋದು, ಆ ಒಂದು ಬುರುಡೆಯನ್ನ ಮೆಟೀರಿಯಲ್ ಎವಿಡೆನ್ಸ್ ಆಗಿ ಕೊಟ್ಟಿದ್ದಾರೆ. ಹಿಂಸೆಯಿಂದ ಕೂಡಿದೆ ಅಂತೇಳಿ ರಿಪೋರ್ಟ್ ಬಂದಿದೆ. ಅಲ್ಲದೇನೆ 73 ನಾಪತ್ತೆ ಪ್ರಕರಣಗಳು ಬಂದಿವೆ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಕೇರಳ ಮತ್ತು ತಮಿಳುನಾಡಿಂದನೂ ಕೂಡ ಒಂದಿಷ್ಟು ನಾಪತ್ತೆ ಪ್ರಕರಣಗಳು ಬಂದು SIT ಯಲ್ಲಿ ರಿಜಿಸ್ಟರ್ ಮಾಡಿ ಹೋಗಿದ್ದಾರೆ. ಅದರಲ್ಲಿ ಕೆಲವೊಂದು DNA ಕೂಡ ಮ್ಯಾಚ್ ಆಗಿದೆ ಎನ್ನುವಂತಹ ಮಾಹಿತಿ ಬಂದಿದೆ. ಗಿರೀಶ್ ಮಟ್ಟಣ್ಣ ಅವರು ಏನು ತನಿಖೆಯನ್ನ ಎದುರಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ತನಿಖೆಯಲ್ಲಿ ಹೋದಾಗ ಆ ವಿಷಯ ಗೊತ್ತಾಗಿರ್ತಕ್ಕಂಥದ್ದು. ಏನು ಕಾಣೆಯಾಗಿದ್ದಾರೆ ಮತ್ತು ಅಲ್ಲಿ ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ, ಅವರಿಗೂ ಮತ್ತು ಏನು ಕಾಣೆಯಾದಂತಹ ವ್ಯಕ್ತಿಗಳಿಗೂ DNA ಮ್ಯಾಚ್ ಆಗಿದೆ ಎನ್ನುವಂತಹದ್ದು. ಹಂಗಂದ್ರೆ ಅವರು ಕುಟುಂಬಸ್ಥರಿಗೆ ಆ ಅಸ್ಥಿಪಂಜರಗಳು ಸಿಕ್ಕು ಅಂತಾದಲ್ವಾ. ಹಾಗಾಗಿ ಇಂಥವ ಒಂದು ನ್ಯಾಯ ಸಿಗಬೇಕು ಅನ್ನುವಂತಹ ಹೋರಾಟಕ್ಕೆ ನಾವು ಇಳಿದಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಈಗ ಒಂದು 6 ತಿಂಗಳ ಹಿಂದೆನೆ ಈಗ ಆಲ್ರೆಡಿ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಅಂತೇಳಿ ಎಲ್ಲಾ ಮಾಧ್ಯಮಗಳಲ್ಲಿ ಮತ್ತು ವಿರೋಧ ಪಕ್ಷಗಳು ಮತ್ತು ಎಲ್ಲಾ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳು ಸೇರಿದಂತೆ ಹಲವಾರು ಜನ ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಅತ್ಯಾಚಾರಿ ಗ್ಯಾಂಗ್ಗಳಂತೂ ಅವು ಎಲ್ಲ ಫೇಕ್ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಿ ಒಂದಿಷ್ಟು ಪೋಸ್ಟ್ಗಳನ್ನ ರೆಡಿ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಅಂತಂದ್ರಲ್ಲ. ಹಾಗಾದ್ರೆ ಮೊನ್ನೆ ಸಲ್ಲಿಕೆ ಆಗಿದ್ದೇನ್ರಪ್ಪ ಅಂಕಾದ್ರೆ? ಮೊನ್ನೆ ಸಲ್ಲಿಕೆ ಆಗಿದ್ದೇನಂಕಾದ್ರೆ ಹಾಗೆ ಯಾಕೆ ಸುಳ್ಳು ಹೇಳಿದ್ರಿ? ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಅಂತ ಹೇಳಿದ್ರಲ್ವಾ, ಮತ್ತೆ ಮೊನ್ನೆ ವರದಿ ಸಲ್ಲಿಕೆ ಆಗಿದ್ದೇನು? 6 ತಿಂಗಳ ಹಿಂದೆನೆ ಬೊಬ್ಬೆ ಹೊಡೆದ್ರಲ್ಲ ಎಲ್ಲರೂ. ಆರೋಪ ಇದು ಅಂತಿಮ ಪಟ್ಟಿ ಸಲ್ಲಿಕೆ ಆಯಿತು, ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಇನ್ನೇನು ಆರೋಪಿಗಳು ಒಳಗೆ ಹೋದ್ರು ಅಂತ ಹೇಳಿದ್ರಲ್ವಾ. ನಿಮ್ಮ ಒಂದೊಂದೇ ಬಂಡವಾಳ ಮತ್ತು ಬಯಲಾಟ ಎಲ್ಲ ಕೂಡ ಗೊತ್ತಾಗ. ಹಾಗಾಗಿ ಸ್ನೇಹಿತರೆ, ಈ ನಮ್ಮ ಏನು ಚಾನಲ್ ಏನಿದೆ, ಸುಳ್ಳುಗಳನ್ನ ಮತ್ತು ಊಹಾಪೋಹಗಳನ್ನ ಮತ್ತು ಕಲ್ಪನೆಯನ್ನ ಮಾಡಿಕೊಂಡು ಹೇಳ್ತಾ ಇಲ್ಲ, ನಿಜವಾದ ಸತ್ಯಾಂಶವನ್ನ ತಮ್ಮ ಮುಂದೆ ಇಡ್ತಕ್ಕಂತಹ ಕೆಲಸ ಮಾಡ್ತಾ ಇದೆ. ಇವತ್ತು ಅಲ್ಲಿನ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸೇರಿದಂತೆ ಅಲ್ಲಿನ ಅನ್ಯಾಯಕ್ಕೆ ಒಳಗಾದವರಿಗೆ
ಗಂಡು ಮಕ್ಕಳು ಇದ್ದಾರೆ ಅಲ್ಲಿ, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಮಹಿಳೆಯರು, ಮಕ್ಕಳು ಸೇರಿದಂತೆ ಎಲ್ರಿಗೂ ಕೂಡ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಲಿ, ತನಿಖೆ ಆಗ್ಲಿ ಅಂತ ಹೇಳ್ತಾ ಇರತಕ್ಕಂಥದ್ದು. ಆ ತನಿಖೆ ಆಗ್ಲಿಕ್ಕೆ ಬಿಡಬೇಕು. ಇನ್ನು ಅಲ್ಲಿ ಬಲವಾದಂತಹ ಮತ್ತು ಭಯಾನಕವಾದಂತಹ ವರದಿ ಇರತಕ್ಕಂಥದ್ದು ಸತ್ಯ. ಯಾಕೆ ಅಂತಂದ್ರೆ 3082 ಪುಟಗಳಲ್ಲಿ ಅಷ್ಟೊಂದು ಬರೆದಿದ್ದಾರೆ ಅಂತಂದ್ರೆ ತಾವುಗಳೇ ಲೆಕ್ಕ ಹಾಕೊಳ್ಬೇಕು. 265 ಸಾಕ್ಷ್ಯಗಳನ್ನು ಕೂಡ ಮಾಡಿದ್ದಾರೆ. ಭಯಾನಕ ವರದಿ ಇದೆ. 1510 ಪ್ರಕರಣಗಳು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಎನ್ನುವಂತಹ ವರದಿ ಇದೆ. ಈಗ SIT ಹಿಂದೆನೆ ಕೇಳಿತ್ತು, ಇನ್ನ ತನಿಖೆ ಮಾಡ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳಿತ್ತು. ಅದನ್ನ BLR ಪೋಸ್ಟ್ ವರದಿ ಮಾಡಿದೆ. ಸರ್ಕಾರ SIT ಇನ್ನ ಹೆಚ್ಚಿನ ತನಿಖೆಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಈಗ ಕೋರ್ಟ್ ಮುಖಾಂತರ ಇನ್ನೂ ಹೆಚ್ಚಿನ ತನಿಖೆಗೆ ಅವಕಾಶ ಮಾಡಿಕೊಡುತ್ತೆ. ಉಗ್ರಪ್ಪ ವರದಿ ಕೂಡ ವರದಿ ಕೊಟ್ಟರು, ಅಲ್ಲಿಗೆ ಸುಮ್ಮನಾದ್ರು. ಇದು ಕೂಡ ಪ್ರಾಥಮಿಕ ತನಿಖೆ ಕೊಟ್ಟರು, ಅಲ್ಲಿಗೆ ಸುಮ್ಮನಾಗ್ತಾ ಇದ್ರು. ಮತ್ತೆ ಸ್ಟಾರ್ಟ್ ಆಗಿ ಮತ್ತೆ ಈಗ ಅಂತಿಮ ವರದಿಯನ್ನ ಸಲ್ಲಿಸಿದ್ದಾರೆ. ಆದರೆ ಇದು ಅಂತಿಮ ವರದಿ ಹೌದೋ ಅಥವಾ ಅಲ್ಲವೋ ಎನ್ನುವಂತಹದ್ದನ್ನು ಕನ್ಫ್ಯೂಷನ್ ಇದೆ. ಯಾಕೆ ಅಂತಂದ್ರೆ ಆ ಮೆಟೀರಿಯಲ್ ಎವಿಡೆನ್ಸ್ ಏನು ಕೊಟ್ಟಿದ್ದಾರೆ ಮತ್ತು ಈಗ ವರದಿಯನ್ನು ಏನು ಕೊಟ್ಟಿದ್ದಾರೆ ಅದರ ಆ ಹಿಂಸೆಯಿಂದ ಕೂಡಿದೆ ಅನ್ನುವಂಥದ್ದನ್ನ ಕಂಡುಹಿಡಿಬೇಕಲ್ಲ, ಯಾರು ಕೊಲೆಗಾರರ ಅಂತೇಳಿ. ಅಲ್ಲಿ ಆ ರೇಪನ್ ಮಾಡ್ರಿ ಯಾರು ಮಾಡಿದ್ದು ಅನ್ನುವಂಥದ್ದು ಕಂಡುಹಿಡಿಬೇಕಲ್ಲ. ಅದಕ್ಕೆ ಇನ್ನ ತನಿಖೆ ಅಗತ್ಯ ಇದೆ. ಹಾಗಾಗಿ ಇದು ಅಂತಿಮ ವರದಿ ಅಲ್ಲ ಅನ್ನುವಂಥದ್ದು ಒಂದು ಕಡೆ, ಆದರೆ ಇದು ಕನ್ಫ್ಯೂಷನ್ ಇದೆ ಅನ್ನುವಂಥದ್ದು ಒಂದು ಕಡೆ. ಹಾಗಾಗಿ ಇನ್ನು ಮುಂದಿನ ಬೆಳವಣಿಗೆ ಏನಾಗುತ್ತೆ ಅದನ್ನ ನಾವು ನೋಡಬೇಕಾಗಿದೆ. ಸ್ನೇಹಿತರೆ, ಈ ಮಾಹಿತಿ ತಮ್ಗೇನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಮತ್ತು ಸತ್ಯ ಮತ್ತು ನಿಷ್ಪಕ್ಷಪಾತ ವರದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿ.